ವಿದ್ಯಾರ್ಥಿಗಳಿಗೆ, ಪೋಷಕರಿಗೆ, ಪಾಲಕರಿಗೆ ಚಾನಲ್ಗೆ ಸ್ವಾಗತ. ನೋಡಿ, ಈ ಒಂದು ವಿಡಿಯೋದಲ್ಲಿ ನಾವು KCET ಮೂಲಕ ಇಂಜಿನಿಯರಿಂಗ್ ಕೋರ್ಸ್ಗೆ ಅಡ್ಮಿಷನ್ ತೆಗೆದುಕೊಂಡ್ರೆ ಎಷ್ಟು ಫೀಸ್ ಆಗುತ್ತೆ. ಯಾಕಂದರೆ ಬಹಳಷ್ಟು ಕಡೆ ನಾನು ನೋಡಿದ ಹಾಗೆ ಈಗ ಕೆಲವೊಂದು ಕಾಲೇಜ್ ರಿವ್ಯೂ ಮಾಡ್ತಾ ಇರ್ತಾರೆ, ನಿಮ್ಮ ರ್ಯಾಂಕಿಗೆ ಯಾವ ಕಾಲೇಜ್ ಸಿಗುತ್ತೆ ಇತ್ಯಾದಿ ಹೇಳ್ತಾ ಇರ್ತಾರೆ. ಅವಾಗೆಲ್ಲ KCET ಫೀಸನ್ನು ತುಂಬ ವಿಚಿತ್ರವಾಗಿ ತುಂಬ ಕಡಿಮೆಯಾಗಿ ಹೇಳ್ತಾರೆ. ಕೆಲವೊಂದು ಈ ನ್ಯಾಷನಲ್ ಪೇಪರ್, ಈ ಡೆಕ್ಕನ್ ಹೆರಾಲ್ಡ್, ಹಿಂದೂ, ಕೆಲವೊಂದು ಪೇಪರ್ಗಳಲ್ಲಿ ಕೂಡ ಕೆಲವೊಂದು ಫೀಸ್ ಬಗ್ಗೆ ಬಂದಿರುತ್ತೆ, ನಾನು ನೋಡ್ತಾ ಇರ್ತೀನಿ. ಫೀಸ್ ಬಗ್ಗೆ ತುಂಬ ವೇರಿಯೇಷನ್. KCET ಮೂಲಕ ನೀವು ಪ್ರವೇಶ ಪಡೆದರೆ 90,000ದಿಂದ 1,20,000ದಲ್ಲಿ ನಿಮ್ಮ ಒಂದು ಅಡ್ಮಿಷನ್ ಆಗುತ್ತೆ, ಈ ರೀತಿ. ಮತ್ತು ಕೆಲವೊಂದು ಹಿಂದಿ ಯೂಟ್ಯೂಬರ್ಗಳು ತುಂಬ ಒಳ್ಳೆ ಒಂದು 2 ಲಕ್ಷ 3 ಲಕ್ಷ ಚಂದಾದಾರರಂತ ಹೊಂದಿರುವಂಥ ದೊಡ್ಡ ದೊಡ್ಡ ಯೂಟ್ಯೂಬರ್ಗಳು ಕೂಡ ಈ ಒಂದು ಫೀಸ್ ವಿಷಯದಲ್ಲಿ ಕರ್ನಾಟಕದಲ್ಲಿ ನಿಮಗೆ ಒಂದು 90,000 1 ಲಕ್ಷಕ್ಕೆ ನಿಮಗೆ RV ಕಾಲೇಜ್ನಲ್ಲಿ ನೀವು ಒಂದು ವ್ಯಾಸಂಗ ಮಾಡಬಹುದು ಗೌರ್ಮೆಂಟ್ ಮೂಲಕ ಸೇರಿದರೆ. ಈ ರೀತಿ ಒಂದು ತಪ್ಪು ಮಾಹಿತಿಯನ್ನು ನೀಡ್ತಾ ಇರ್ತಾರೆ. ಹೀಗೆ ಯಾರಿಗೆ ದುಡ್ಡು ಒಂದು ಮ್ಯಾಟ್ರ್ ಅಲ್ಲ, ಅಥವಾ ನಮಗೆ 1 ಲಕ್ಷ ಫೀಸ್ ಆದರೂ ಅಷ್ಟೇ, 1.5 ಲಕ್ಷ ಆದರೂ ಅಷ್ಟೇ, 2 ಲಕ್ಷ ಆದರೂ ಅಷ್ಟೇ, ನಮಗೇನು ಅಷ್ಟೊಂದು ಮ್ಯಾಟ್ರ್ ಆಗೋದಿಲ್ಲ, ಅದೇನು ಅಷ್ಟೊಂದು ದೊಡ್ಡದಲ್ಲ ಅನ್ನೋರಿಗೆ ಏನು ಇದೊಂದು ಅಷ್ಟೊಂದು ಇಂಪಾರ್ಟೆಂಟ್ ವಿಷಯ ಅಂತ ಅನ್ಸೋದಿಲ್ಲ. ಆದ್ರೆ ಯಾರಿಗೆ ಒಂದೊಂದು ರೂಪಾಯಿ ಕೂಡ ನಮಗೆ ಇಂಪಾರ್ಟೆಂಟು, ನಾವು ಆದಷ್ಟು ಕಡಿಮೆ ಖರ್ಚಿನಲ್ಲಿ ನಾವು ಕಲಿಬೇಕು. ಯಾಕಂದ್ರೆ ಮುಂದೆ ನಮಗೆ ಜಾಬ್ ಸಿಗುತ್ತೋ ಇಲ್ವೋ, ನಮ್ಮ ಒಂದು ರಿಸೋರ್ಸ್, ನಮ್ಗೆ ಏನು ಒಂದು ಹಣಕಾಸಿನ ಒಂದು ವಿಚಾರದಲ್ಲಿ ನಮಗೆ ಬಹಳ ತೊಂದರೆ ಇದೆ, ಜಾಸ್ತಿ ನಮಗೆ ಖರ್ಚು ಮಾಡ್ಲಿಕ್ಕೆ ಆಗೋದಿಲ್ಲ ಅಂತ ಅನ್ನೋರು ಈ ಒಂದು ಫೀಸಿನ ಬಗ್ಗೆ ಸರಿಯಾಗಿ ತಿಳ್ಕೊಬೇಕು. ನೀವು ಯಾವುದೇ KCET ಮೂಲಕ ಹೋಗಿ, ಕಾಮೆಂಟ್ ಮೂಲಕ ಹೋಗಿ, ಅಥವಾ ಮ್ಯಾನೇಜ್ಮೆಂಟ್ ಮೂಲಕ ಹೋಗಿ, ಯಾವುದೇ ಮೂಲಕ ಹೋದ್ರೂ ಕೂಡ ನಿಮಗೊಂದು ಐಡಿಯಾ ಇರಬೇಕು, ಎಷ್ಟು ಫೀಸ್ ಆಗುತ್ತೆ, ಇಂಜಿನಿಯರಿಂಗ್ ಕಲೀಲಿಕ್ಕೆ ಎಷ್ಟು ಫೀಸ್ ಆಗುತ್ತೆ ಅಂತ. ಆದ ಕಾರಣ ಈ ಒಂದು ಫೀಸ್ ಬಗ್ಗೆ KCET ಮೂಲಕ ನೀವು ಒಂದು ಕರ್ನಾಟಕ CET ಮೂಲಕ ನೀವು ಅಡ್ಮಿಷನ್ ತೆಗೆದುಕೊಂಡ್ರೆ ನಿಮಗೆ ಫೀಸ್ ಎಷ್ಟಾಗುತ್ತೆ, ಯಾವ್ಯಾವ ವರ್ಗದವರಿಗೆ ಫೀಸ್ ಎಷ್ಟಾಗ್ತದೆ, ಎಷ್ಟು ತರ ಫೀಸ್ ಇರ್ತವೆ ಅನ್ನೋದನ್ನ ಇಲ್ಲಿ ನಾನೀಗ ನಿಮ್ಮ ಮುಂದೆ ಡಿಟೇಲ್ ಆಗಿ ಈ ವರ್ಷ ಎಷ್ಟು ಫೀಸು ಅಂತ ಹೇಳ್ತಾ ಇದ್ದೀನಿ. ಹಿಂದಿನ ವರ್ಷಗಳಲ್ಲಿ ಕೂಡ ಈ ಫೀಸ್ ಬಗ್ಗೆ ನಾನು ವಿಡಿಯೋ ಮಾಡಿದ್ದೆ, ಬಹಳಷ್ಟು ಜನ ಈಗಲೂ ಕೂಡ ಅದನ್ನ ನೋಡ್ತಾ ಇದ್ದಾರೆ. ಅದನ್ನು ನಾನು ಗಮನಿಸಿ ಒಂದು ಸರಿಯಾದ ಮಾಹಿತಿಯನ್ನ ಫೀಸ್ ಬಗ್ಗೆ ನೀಡಬೇಕು ಅಂತ ಇಲ್ಲಿ ಮಾಡ್ತಾ ಇದ್ದೀನಿ. ಯಾಕಂದ್ರೆ ಎಲ್ರಿಗೂ ಒಂದು ಅಷ್ಟೊಂದು ಆರ್ಥಿಕವಾಗಿ ಎಲ್ಲರೂ ಚೆನ್ನಾಗಿರೋದಿಲ್ಲ. ಕೆಲವೊಬ್ಬರಿಗೆ ತುಂಬಾ ಇದಾಗುತ್ತೆ, ಯಾಕಂದ್ರೆ ಮುಂಚೆ ಅವರು ತಿಳ್ಕೊಂಡಿದ್ದಕ್ಕೂ ಮತ್ತು ಅಡ್ಮಿಷನ್ ಟೈಮ್ನಲ್ಲಿ ಅವ್ರಿಗೆ ಇಷ್ಟೊಂದು ಫೀಸ್ ಅಂತ ಗೊತ್ತಿರಲಿಲ್ಲ ನನಗೆ ಅಂತ ತುಂಬಾ ತೊಂದರೆ ಆಗುತ್ತೆ. ಆ ತೊಂದರೆಯನ್ನು ಅವರು ಪಡಬಾರ್ದು. ಅವರಿಗೆ ಒಂದು ಸರಿಯಾದ ಒಂದು ಫೀಸ್ ಎಷ್ಟು ಖರ್ಚಾಗುತ್ತೆ ಅನ್ನೋದು ಮೊದಲೇ ತಿಳುವಳಿಕೆ ಇರಬೇಕು ಅಂತ ನಾನು ಹಿಂದಿನ ವಿಡಿಯೋಗಳಲ್ಲಿ ಕೂಡ ಹೇಳಿದ್ದೀನಿ. ಲಾಸ್ಟ್ ಇಯರ್ ಸಾಕಷ್ಟು ವಿಡಿಯೋಗಳನ್ನು ಮಾಡಿದ್ದೀನಿ, ಅವನು ನೀವು ನೋಡ್ಬೋದು. ಫೀಸು, ಕಾಲೇಜ್ ಫೀಸ್ ಒಂದು ಕಡೆ ಆದರೆ, ನೀವು ಬೆಂಗಳೂರಲ್ಲಿ ಒಂದು ಸ್ಟ್ಯಾಂಡರ್ಡ್ ಒಂದು A ಗ್ರೇಡ್ ಕಾಲೇಜ್ ಅಂತ ಹೇಳ್ಬೋದು, ಅಂತ ಕಾಲೇಜುಗಳಲ್ಲಿ ಸಾಮಾನ್ಯವಾಗಿ ಹಾಸ್ಟೆಲ್ ಫೀಸ್ ಕೂಡ ನಿಮಗೆ 1.5 ಲಕ್ಷದಿಂದ 2,25,000ದವರೆಗೆ ಫೀಸ್ ಇದೆ, ಹಾಸ್ಟೆಲ್ ಫೀಸು. ಇಲ್ಲ ನಾವು PG ಅಲ್ಲಿ ಕಲಿತೀವಿ ಅಂತಂದ್ರೆ ಯೂಶುವಲಿ ಏನ್ ಮಾಡ್ತೀವಿ, ನಾವು ಗರ್ಲ್ಸ್ ಸ್ಟೂಡೆಂಟ್ಸ್ಗೆ ಸೇಫ್ಟಿ ಸಲುವಾಗಿ ಮತ್ತೆ ಹೊರಗಡೆ ಇಡ್ಲಿಕ್ಕೆ ಬಹಳಷ್ಟು ಪಾಲಕರು ಇಷ್ಟಪಡೋದಿಲ್ಲ. ಅವಾಗ ಅನಿವಾರ್ಯವಾಗಿ ಅಷ್ಟೊಂದು ಒಂದು 2 ಲಕ್ಷ, ಸುಮಾರು 2 ಲಕ್ಷ ಫೀಸು ಬಹಳಷ್ಟು ಸ್ಟ್ಯಾಂಡರ್ಡ್ ಕಾಲೇಜ್ನಲ್ಲಿ ಹಾಸ್ಟೆಲ್ ಫೀಸ್ ಮಾತ್ರ 2 ಲಕ್ಷ ಆಸ್ಪಾಸ್ನಲ್ಲೇ ಇದೆ. ಕೆಲವೊಂದು ಕಾಲೇಜ್ಗಳು ಏನು ಅಷ್ಟೊಂದು ಅವರಲ್ಲಿ ವಿದ್ಯಾರ್ಥಿಗಳು ಅಡ್ಮಿಷನ್ ತಗೊಳ್ಳಿಕ್ಕೆ ಇಷ್ಟಪಡೋದಿಲ್ಲ, ಅಂತ ಕಾಲೇಜ್ನಲ್ಲಿ ಮಾತ್ರ ಹಾಸ್ಟೆಲ್ ಫೀಸು ಕಡಿಮೆ ಇರೋದು ನನಗೆ ಕಂಡು ಬಂದಿದೆ. ಯಾಕಂದ್ರೆ ನಾನು ಸಾಕಷ್ಟು ಕಾಲೇಜ್ಗಳ ಬಗ್ಗೆ ನೋಡಿದ್ದೀನಿ, ಅಲ್ಲಿ ಸಾಕಷ್ಟು ವಿದ್ಯಾರ್ಥಿಗಳು ಕೂಡ ಇದ್ದಾರೆ ನಮ್ಮ ಪರಿಚಯದವರು. ಹೀಗಾಗಿ ಒಂದು ಸರಿಯಾದ ಮಾಹಿತಿ ನನಗೆ ಇದೆ, ಅದ್ರ ಬಗ್ಗೆ ಕೂಡ ಮುಂದಿನ ಇದರಲ್ಲಿ ನೋಡ್ತೀನಿ. ಈ ವಿಡಿಯೋದಲ್ಲಿ ನಾವು KCET ಮೂಲಕ ಫೀಸು ಎಷ್ಟು ಅನ್ನೋದನ್ನ ಸರಿಯಾಗಿ ತಿಳಿದುಕೊಳ್ಳೋಣ. ನೋಡಿ, ಈಗ ನಿಜವಾಗಿ ಈ ವರ್ಷ ಎಷ್ಟು ಫೀಸು ಅನ್ನೋದನ್ನ ನಾವು ನೋಡೋಣ. ನೋಡಿ, ಇದು 2025-26 ಒಂದು ನೋಟಿಫಿಕೇಶನ್. ಇಲ್ಲಿ ಫೀಸ್ ಏನಿತ್ತು, ಲಾಸ್ಟ್ ಇಯರ್ ವಿದ್ಯಾರ್ಥಿಗಳು ಎಷ್ಟು ಫೀಸ್ ತುಂಬಿದ್ರು, ಈ ವರ್ಷ ಎಷ್ಟು ಫೀಸ್ ತುಂಬಬೇಕಾಗುತ್ತೆ ಅನ್ನೋದನ್ನು ನಾವೀಗ ನೋಡೋಣ. ಇದರಲ್ಲಿ ಮುಖ್ಯವಾಗಿ ಟೈಪ್ 1 ಮತ್ತು ಟೈಪ್ 2 2 ಥರ ಕಾಲೇಜುಗಳು ಬರ್ತವೆ. ಆಮೇಲೆ ಗೌರ್ಮೆಂಟ್ ಕಾಲೇಜಲ್ಲಿ ಫೀಸ್ ಎಷ್ಟು ಅನ್ನೋದು ನೋಡೋಣ. ಈಗ ಒಂದು KCET ಮೂಲಕ ಪ್ರೈವೇಟ್ ಕಾಲೇಜಲ್ಲಿ, ಅಂದರೆ ಬಹಳಷ್ಟು ವಿದ್ಯಾರ್ಥಿಗಳು ಗೌರ್ಮೆಂಟ್ ಕಾಲೇಜಿಗೆ ಹೋಗಲಿಕ್ಕೆ ಇಷ್ಟಪಡೋದಿಲ್ಲ. ಬಹಳಷ್ಟು ಒಂದು ಚೆನ್ನಾಗಿ ರ್ಯಾಂಕ್ ಗಳಿಸಿದಂಥ ವಿದ್ಯಾರ್ಥಿಗಳು, ಪ್ರತಿಭಾವಂತ ವಿದ್ಯಾರ್ಥಿಗಳು ಪ್ರೈವೇಟ್ ಕಾಲೇಜಿನಲ್ಲೇ ಕಲಿಬೇಕು ಅಂತ ಅನ್ಕೋತಾರೆ. ಆದ ಕಾರಣ ಅವರಿಗೆ ಫೀಸ್ ಎಷ್ಟಾಗುತ್ತೆ ನೋಡಿ. ಟೈಪ್ 1 ಕಾಲೇಜಲ್ಲಿ ಲಾಸ್ಟ್ ಇಯರ್ 1,12,410 ಇತ್ತು. ಇನ್ನು ಟೈಪ್ 2 ಕಾಲೇಜಲ್ಲಿ 1,21,610 ಇತ್ತು. ಈಗ ಈ ವರ್ಷ ಪ್ರತಿ ವರ್ಷದಂತೆ ನಮಗೆ 10 to 15% ಏರಿಕೆ ಮಾಡಬೇಕು ಅಂತ ಕಾಲೇಜಿನ ಮಂಡಳಿಗಳು ಬೇಡಿಕೆಯನ್ನು ಇಟ್ಟಿದ್ದಾವೆ. ಅದಕ್ಕೆ ಈಗಾಗಲೇ ನಮ್ಮ ಕರ್ನಾಟಕ ಸರ್ಕಾರದವರು 7.5% ಏರಿಕೆಯನ್ನು ಮಾಡ್ತೀವಿ ಅಂತ ಒಂದು ಸುಳಿವನ್ನು ಕೊಟ್ಟಿದ್ದಾರೆ. 7.5% ನಾವು ಏರಿಸ್ತೀವಿ ಅಂತ. ಆ ಒಂದು ನಾವು ಇದನ್ನ ತಲೆಯಲ್ಲಿ ಇಟ್ಕೊಂಡ್ರೆ ಈಗ ನಿಮಗೆ ಫೀಸು ಸುಮಾರಾಗಿ ನೋಡಿ
ಟೈಪ್ 1 ಕಾಲೇಜಲ್ಲಿ ನಿಮಗೆ ಅಡ್ಮಿಷನ್ ಆದರೆ 1,12,000 ಇದ್ದದನ್ನ ಇಲ್ಲಿ ನಾವು 10,000 ಏರಿಕೆ ಅಂತ ಮಾಡೋಣ. ನೋಡಿ 7.5% 8% ಏರಿಕೆಯನ್ನು ಮಾಡ್ತಾರೆ ಅವರು. 1,22,410. ಇದನ್ನು ಗಮನಿಸಿ, ನಾನು ಪ್ರತಿಯೊಂದು ಹೇಳೋದನ್ನು ನೀವು ಗಮನಿಸಿ. ಈ 1,22,410 ಇಷ್ಟು ಫೀಸ್ಗೆ ಮತ್ತು ನೀವು ಕಾಲೇಜ್ನಲ್ಲಿ ಒಂದು ಲ್ಯಾಬ್ ಸ್ಕಿಲ್ ಡೆವಲಪ್ಮೆಂಟ್ ಫೀಸ್, ಲ್ಯಾಬ್ ಫೀಸ್ ಅಂತ 20,000 ಕೊಡಬೇಕಾಗತ್ತೆ, ಪ್ಲಸ್ 20,000. ಇದನ್ನು ಕೂಡ ಕೆಲವೊಂದು ಕಾಲೇಜ್ನವರು ಜಾಸ್ತಿ ಕಲೆಕ್ಟ್ ಮಾಡ್ತಾ ಇದ್ದಾರೆ. ಆದ ಕಾರಣ ಅದನ್ನು ಕೂಡ ನಾವು ಒಂದು KCET ಫೀಸ್ನಲ್ಲೇ ಈ ವರ್ಷ ತೆಗೆದುಕೊಳ್ತೀವಿ ಅಂತ ಹೇಳಿದ್ದಾರೆ. ಅದನ್ನು ನಾವು ನೋಡೋಣ. ಹೀಗೆ ಇದು ಒಂದು ಟೈಪ್ 1 ಕಾಲೇಜ್ನಲ್ಲಿ ಎಷ್ಟಾಯ್ತು ನೋಡಿ ಫೀಸು. 1 ಲಕ್ಷ ನಿಮಗೆ ಈ ಒಂದು 20,000 ಅಂತಂದ್ರೆ 1,42,410 ರೂಪಾಯಿ ಆಯಿತು. 1,42,410 ರೂಪಾಯಿ. ಇದು ನಿಮಗೆ ಟೈಪ್ 1 ಅನ್ಏಡೆಡ್ ಕಾಲೇಜಸ್ ಇನ್ಕ್ಲೂಡಿಂಗ್ ಮೈನಾರಿಟಿ ಅಂಡ್ ಅನ್ಏಡೆಡ್ ಕೋರ್ಸಸ್. ಅದು ನಿಮಗೆ ನೀವು ಆಪ್ಷನ್ ಎಂಟ್ರಿ ಮಾಡ್ತಾ ಇರ್ತಿರಲ್ಲ, ಅವಾಗ ಅದು ಟೈಪ್ 1 ಕಾಲೇಜಾ ಅಥವಾ ಟೈಪ್ 2 ಕಾಲೇಜಾ ಅಂತ ನಿಮ್ಗೆ ಗೊತ್ತಾಗ್ತದೆ. ಅಲ್ಲಿ ಮುಂದೆ ನಿಮಗೆ ಫೀಸು ಶೋ ಆಗ್ತದೆ, ಅಥವಾ ಮೊದಲಿನ ರೌಂಡ್ನಲ್ಲಿ ಶೋ ಆಗದೆ ಇರಬಹುದು. ಆದ ಕಾರಣ ನಿಮ್ಗೆ ಮೊದಲೇ ಗೊತ್ತಿರಬೇಕು ಅಷ್ಟೇ. ನೀವು ಹಿಂದಿನ ಇದನ್ನು ನೋಡಿಕೊಂಡ್ರೆ ನಿಮಗೆ ಟೈಪ್ 1 ಟೈಪ್ 2 ಅಂತ ಗೊತ್ತಾಗುತ್ತೆ. ಸ್ವಲ್ಪ ಡಿಫ್ರೆನ್ಸ್ ಇರುತ್ತೆ, ನೀವು ಅಷ್ಟು ಅಡ್ಜಸ್ಟ್ಮೆಂಟ್ ಮಾಡ್ಕೋಬೇಕು ಅಷ್ಟು ಫೀಸನ್ನು. ಇಲ್ಲಿ ಅನ್ಏಡೆಡ್ ಟೈಪ್ 2 ಇದ್ರೆ ನೋಡಿ, ಬಹಳಷ್ಟು ಕಾಲೇಜುಗಳು ಟೈಪ್ 1 ನಲ್ಲೇ ಬರ್ತವೆ, ಕೆಲವೊಂದು ಕಾಲೇಜುಗಳು ಟೈಪ್ 2 ನಲ್ಲಿ ಬರ್ತವೆ. ಇನ್ನು ಟೈಪ್ 2 ನಲ್ಲಿ ಏನಾಗುತ್ತೆ ನೋಡಿ, ಇಲ್ಲಿ 1,21,610ಕ್ಕೆ ನಾವು 10,000 ಸೇರಿಸಿದರೆ 1,31,610 ಆಯಿತು. ಎಷ್ಟಾಯ್ತು? 1,31,610 ಆಯಿತು. 1,31,610. ಇದಕ್ಕೆ ನಾವು 20,000 ಸೇರಿಸಿದ್ರೆ ಏನಾಯ್ತು? 1,51,610. ನೋಡಿ, 1,51,610 ಇಷ್ಟು ಫೀಸ್ ಆಗುತ್ತೆ. ಕೆಲವೊಂದು ಬೆಂಗಳೂರಿನ ಪ್ರತಿಷ್ಠಿತ ಕಾಲೇಜುಗಳು ಈ 20,000 ಬದಲಿ 30 ಮತ್ತು 40,000 ಕೂಡ ತೆಗೆದುಕೊಂಡಿದ್ದಾವೆ ಅಂತ ನನಗೆ ಮಾಹಿತಿ ಇದೆ. ಆದ ಕಾರಣ ಆ ರೀತಿ ಏನಾದರೂ ಆದರೆ ಲಾಸ್ಟ್ ಇಯರ್ ಸಾಕಷ್ಟು ಗೌರ್ಮೆಂಟ್ನವರು ಸ್ಟ್ರಿಕ್ಟ್ ಆಗಿ 20,000 ಮೇಲೆ ತೆಗೆದುಕೊಳ್ಳೋ ಆಗಿಲ್ಲ ಅಂತಂದು ಸಾಕಷ್ಟು ಸ್ಟ್ರಿಕ್ಟ್ ಮಾಡಿದ್ರು. ಹೀಗಾಗಿ ಬಹಳಷ್ಟು ಕಾಲೇಜ್ನವರು 20,000 ತಗೊಂಡಿದ್ದಾರೆ. ಆದರೂ ಕೂಡ ತಗೋತಾರೆ ಅಂತಂದ್ರೆ ನೋಡಿ ಎಷ್ಟಾಗ್ತದೆ. 1,51 ಬಿಟ್ಟು ನಿಮಗೆ 1,61,000 1,71,000 ಹೋಗ್ಬೋದು. ಅಂದ್ರೆ ಅದನ್ನೆಲ್ಲ ನೀವು ತಲೆಯಲ್ಲಿ ಇಟ್ಕೊಂಡು ಅದಕ್ಕೆ ನೀವು ರೆಡಿ ಆಗಿರ್ಬೇಕಾಗ್ತದೆ. ಇಲ್ಲ ನಮಗೆ ಬಹಳ ದುಡ್ಡಿನ ತ್ರಾಸಿದೆ, ನಾವು ಗೌರ್ಮೆಂಟ್ ಕಾಲೇಜೇ ನಾವು ಪ್ರಿಫರ್ ಮಾಡ್ತೀವಿ ಅಂತಂದ್ರೆ ಇಲ್ಲಿ ನೋಡಿ, ಗೌರ್ಮೆಂಟ್ ಕಾಲೇಜ್ನಲ್ಲಿ ಅಂದರೆ ಪ್ಯೂರ್ ಗೌರ್ಮೆಂಟ್ ಕಾಲೇಜು, ಗೌರ್ಮೆಂಟ್ ಇಂಜಿನಿಯರಿಂಗ್ ಕಾಲೇಜಲ್ಲಿ 44,200 ಇದೆ. ಅದನ್ನು ಕೂಡ ಒಂದು 7.5% ಏರಿಸ್ತಾರೆ ಅಂತಂದ್ರೆ ಬಹಳಷ್ಟು ಅಂದ್ರೆ ನಿಮ್ಗೆ ಎಷ್ಟೇ ಅಂದ್ರೂ ಒಂದು 50,000 ಒಳಗಡೆ ಆಗ್ತದೆ. ಯಾವುದು ಗೌರ್ಮೆಂಟ್ ಕಾಲೇಜು ಮತ್ತು ಫುಲ್ಲಿ ಏಡೆಡ್ ಕೋರ್ಸಸ್ ಇನ್ ಏಡೆಡ್ ಕಾಲೇಜು ಏಡೆಡ್ ಇರಬೇಕು. ಕೆಲವೊಂದು ಕೋರ್ಸ್ ಅಷ್ಟೇ ಅಲ್ಲಿ ಏಡೆಡ್ ಇರ್ತವೆ. ಏಡೆಡ್ ಕಾಲೇಜ್ನಲ್ಲಿ ಏಡೆಡ್ ಕೋರ್ಸ್ ಇದ್ರೆ ಸೇಮ್ ಗೌರ್ಮೆಂಟ್ ಫೀಸ್ ಬೀಳುತ್ತೆ. ಮತ್ತೆ ಇನ್ನು UVCE ಅಂತ ಒಂದು ಕಾಲೇಜ್ ಇದೆ ಬೆಂಗಳೂರಲ್ಲಿ. UVCE ಕಾಲೇಜ್ನಲ್ಲಿ ನೋಡಿ 49,600 ಇದೆ. ಅದು ಒಂದು 55,000 ಮಟ್ಟ ಆಗ್ಬೋದು. ಈ ವರ್ಷ 7,500 ಜಾಸ್ತಿ ಮಾಡ್ತಾರೆ ಅಂದ್ರೆ ಹಬ್ಬ ಅಂತಂದ್ರೆ ಒಂದು 55,000ವರೆಗೆ ಆಗ್ಬೋದು. ಆದರೆ ಇಲ್ಲಿ UVCEಯಲ್ಲಿ ನಿಮಗೆ ಸೀಟ್ ಸಿಗಬೇಕು. ನೀವು ಜನರಲ್ ಮೆರಿಟ್ ಸ್ಟೂಡೆಂಟ್ ಅಂದ್ರೆ ನಿಮಗೆ ರ್ಯಾಂಕಿಂಗು ಒಂದು 5,000ದಿಂದ 7,000ವರೆಗೆ ನಿಮ್ಗೆ ರ್ಯಾಂಕಿಂಗ್ ಬಂದಿದ್ರೆ ಮಾತ್ರ ನಿಮಗೆ ಇಲ್ಲಿ UVCEಯಲ್ಲಿ ಸೀಟ್ ಸಿಗುತ್ತೆ. ಮತ್ತು ನೀವು ಅದು ಬೇರೆ SC ST ಅದು ಆಗಿದ್ರೆ ನಿಮಗೆ ರ್ಯಾಂಕ್ ಸ್ವಲ್ಪ ದೂರ ಹೋದ್ರೂ ಕೂಡ ನಿಮ್ಗೆ ಸೀಟ್ ಸಿಗುತ್ತೆ. ಅದನ್ನು ನಾನು ಮುಂದಿನ ವಿಡಿಯೋಗಳಲ್ಲಿ ಎಲ್ಲ ಡಿಸ್ಕಸ್ ಮಾಡ್ತೀನಿ. ಎಷ್ಟು ರ್ಯಾಂಕ್ ಬಂದರೆ ಯಾವ ಕಾಲೇಜಲ್ಲಿ ನಿಮಗೆ ಸೀಟ್ ಸಿಗುತ್ತೆ ಇತ್ಯಾದಿ. ಈಗ ನಿಮಗೆ ತಿಳಿದ ಹಾಗೆ ನೀವು ಪ್ಯೂರ್ ಗೌರ್ಮೆಂಟ್ ಕಾಲೇಜ್ನಲ್ಲಿ ಕಲ್ತ್ರೆ ನಿಮಗೆ 50,000 ಒಳಗೆ, ಗೌರ್ಮೆಂಟು ಪ್ಯೂರ್ ಏಡೆಡ್ ವಿತ್ ಏಡೆಡ್ ಕೋರ್ಸ್. ಆಮೇಲೆ UVCEಯಲ್ಲಿ ಕಲ್ತ್ರೆ ಒಂದು 55,000ವರೆಗೆ. ಮತ್ತೆ VTU ಕಾನ್ಸ್ಟಿಟ್ಯೂಂಟ್ ಕಾಲೇಜ್ ವಿತ್ ಹೈಯರ್ ಫೀಸ್ ಅಂತ ಇದೆ, ಅಲ್ಲಿ ಒಂದು 10,000 ಕಡಿಮೆ ಆಗ್ತದೆ. ಇದನ್ನು ನೋಡಿದರೆ ಅಂದ್ರೆ ಅಲ್ಲಿ ಒಂದು ಈಗಿನ ಇದಕ್ಕೆ ಒಂದು 1,12,000 ಈ ಫೀಸ್ ಏನಿದೆ ಈ ಫೀಸಿಗೆ ಬರುತ್ತೆ. ಅಲ್ಲಿ 20,000 ಫೀಸನ್ನು ಕೂಡ ತಗೋಬಹುದು, ತಗೊಳ್ಳಿಕ್ಕಿಲ್ಲ. ಇಲ್ಲಿ ಇವು VTU ಕಾಲೇಜು. ಅಲ್ಲೂ ಕೂಡ ಬಹಳಷ್ಟು ವಿದ್ಯಾರ್ಥಿಗಳು ಕಲೀಲಿಕ್ಕೆ ಅಷ್ಟೊಂದು ಇಂಟ್ರೆಸ್ಟ್ ಪಡೋದಿಲ್ಲ. ಬಹಳಷ್ಟು ವಿದ್ಯಾರ್ಥಿಗಳು ಕಲೀಲಿಕ್ಕೆ ಇಂಟ್ರೆಸ್ಟ್ ಪಡೆಯುವುದು ಖಾಸಗಿ ಕಾಲೇಜು. ಯಾಕಂದ್ರೆ ಖಾಸಗಿ ಕಾಲೇಜು ತಮ್ಮ ಗುಣಮಟ್ಟಕ್ಕೆ ಸ್ವಲ್ಪ ಈ ಇಂಜಿನಿಯರಿಂಗ್ ಕಾಲೇಜಿಗೆ ಹೋಲಿಸಿದ್ರೆ ಗುಣಮಟ್ಟಕ್ಕೆ ಅವು ಹೆಸರುವಾಸಿಯಾಗಿವೆ. ಇನ್ನು ನೀವು ಡೀಮ್ಡ್ ಪ್ರೈವೇಟ್ ಯೂನಿವರ್ಸಿಟೀಸ್ ಅಂತ ಇದಾವೆ, ಅಲ್ಲೂ ಕೂಡ ಇದೇ ಒಂದು ಫೀಸ್ ಇದೆ. ಆದರೆ ನಾನು ನಿಮಗೆ ಏನು ಹೇಳಲಿಕ್ಕೆ ಬಯಸ್ತೀನಿ ಅಂದರೆ, ಯಾವ ಕಾಲೇಜಿನ ಮುಂದೆ ಈ ಪ್ರೈವೇಟ್ ಕಾಲೇಜಿನ ಮುಂದೆ ಯೂನಿವರ್ಸಿಟಿ ಅಂತ ಹೆಸರಿರುತ್ತೆ ನೋಡಿ, ಅಲ್ಲಿ ಸ್ವಲ್ಪ ಹಿಡನ್ ಚಾರ್ಜಸ್ ಇರ್ತವೆ. ಅಲ್ಲಿ ಸ್ವಲ್ಪ ಅವರು ಎಕ್ಸಾಮ್ ಫೀಸು ಇತ್ಯಾದಿ ಹೀಗೆ ಸ್ವಲ್ಪ ಹೆಚ್ಚಿಗೆ ಆ ಫೀಸು ಈ ಫೀಸು ಅಂತ ಕಲೆಕ್ಟ್ ಮಾಡುವಂಥ ಒಂದು ಪಾಸಿಬಿಲಿಟಿ ಜಾಸ್ತಿ ಇರುತ್ತೆ. ಆದ ಕಾರಣ ಸ್ವಲ್ಪ ಆ ರೀತಿ ನೀವು ಯೂನಿವರ್ಸಿಟಿ ಅಂತ ತೆಗೆದುಕೊಳ್ಳಬೇಕಾದಾಗ ಅದನ್ನು ಸ್ವಲ್ಪ ನೀವು ತಲೆಯಲ್ಲಿ ಇಟ್ಕೊಳ್ಳಿ. ಯಾಕಂದರೆ ಈಗ ನಾರ್ಮಲ್ ಕಾಲೇಜ್ನಲ್ಲಿ ಎಕ್ಸಾಮ್ ಫೀಸು 2,000 ಇದೆ ಅಂತ ತಿಳ್ಕೊಳ್ಳಿ. ಅಲ್ಲಿ ನಿಮಗೆ ಒಂದು 3,000 4,000 ಎಕ್ಸಾಮ್ ಫೀ ಅದು ಪರ್ ಇಯರ್ ಇರುತ್ತೆ. ಪರ್ ಇಯರ್ ನಿಮಗೆ ಎಕ್ಸಾಮ್ ಫೀಸು ಅಷ್ಟು ತಗೋಬಹುದು. ಮತ್ತು ಪರ್ ಸೆಮಿಸ್ಟರ್ ಇರುತ್ತೆ, ಕೆಲವೊಮ್ಮೆ ಪರ್ ಸೆಮಿಸ್ಟರ್ ತಗೋಬಹುದು. ಅದನ್ನು ನೀವು ಒಂದು ಗಮನದಲ್ಲಿ ಇಟ್ಕೋಬಹುದು, ಯಾಕಂದ್ರೆ 8 ಸೆಮಿಸ್ಟರ್ನಲ್ಲಿ ನಿಮಗೆ ಅಷ್ಟು ಫೀಸ್ ಅಂದರೆ ಅದು ಕೂಡ ಒಂದು 20,000 40,000ವರೆಗೆ ನಿಮಗೆ ಫೀಸೇ ಆಗಿಬಿಡುತ್ತೆ, ಎಕ್ಸಾಮ್ ಫೀಸೇ. ಆದ ಕಾರಣ ಈ ಒಂದು ಡೀಮ್ಡ್ ಮತ್ತು ಪ್ರೈವೇಟ್ ಯೂನಿವರ್ಸಿಟಿ ತೆಗೆದುಕೊಳ್ಬೇಕಾದ್ರೂ ಸ್ವಲ್ಪ ಅದರ ಕಡೆನೂ ಕೂಡ ನಿಮಗೆ ಗಮನ ಇರಲಿ.
ಇಲ್ಲಿ ನಾವು ಈಗ ಇಂಜಿನಿಯರಿಂಗ್ ಕಾಲೇಜ್ ಬಗ್ಗೆ ಮಾತಾಡ್ತಾ ಇರೋದ್ರಿಂದ ಇಲ್ಲಿ ನೋಡಿ, ಇಲ್ಲಿ ಕೊಟ್ಟಿದ್ದಾರೆ ಜನರಲ್ ಮೆರಿಟ್ 2A 2B 3A 3B ಇವೆಲ್ಲರಿಗೂ ಇದೇ ಫೀಸು ನಾನು ಡಿಸ್ಕಸ್ ಮಾಡಿದೆ. ಆಮೇಲೆ SC/ST ಎನ್ಯುವಲ್ ಇನ್ಕಮ್ 10 ಲ್ಯಾಕ್ ಅಬೋವ್ ಇದ್ದವ್ರಿಗೂ ಕೂಡ ಇದೇ ಫೀಸು. ಕ್ಯಾಟಗರಿ 1 ಎನ್ಯುವಲ್ ಇನ್ಕಮ್ 2.5 ಲ್ಯಾಕ್ ಇದ್ದವ್ರಿಗೂ ಕೂಡ ಇದೇ ಫೀಸು. ಅಂದರೆ ಈಗ ಒಟ್ಟಾರೆ ಏನು ಸಾರಾಂಶ ಅಂತಂದರೆ ನಿಮಗೆ ಒಂದು 1,51,000 ಇಷ್ಟು ಒಂದು CET ಫೀಸು ಆಗೋ ಸಾಧ್ಯತೆ ಇದೆ. ಅದಕ್ಕೆ ನೀವು ಪ್ರಿಪೇರ್ ಆಗಿರಬೇಕು. ಇನ್ನೂ ಒಂದು ವಿಷಯ ನಾನು ನಿಮಗೆ ಏನು ಹೇಳಲಿಕ್ಕೆ ಬಯಸ್ತೀನಿ ಅಂದರೆ, ನೀವು ಸಾಕಷ್ಟು ವಿಚಾರ ಮಾಡುವವರಾದರೆ ಈಗಾಗಲೇ ನಿಮಗೆ KCETಯಲ್ಲಿ ಎಷ್ಟು ಮಾರ್ಕ್ಸ್ ಬರ್ತವೆ ಅಂತ ನೀವು ಒಂದು ಕೀ ಆನ್ಸರ್ ನೋಡಿ ತಿಳ್ಕೊಬಹುದು. ಮತ್ತು ನಿಮಗೆ ಈಗಾಗಲೇ ಬೋರ್ಡ್ ಮಾರ್ಕ್ಸ್ ಅಂತ ತಿಳಿದಿದೆ, ಎಷ್ಟು ಮಾರ್ಕ್ಸ್ ಬಂದಿವೆ ನಿಮ್ಗೆ ಬೋರ್ಡ್ನಲ್ಲಿ ಅಂತ. ಆ ಒಂದು ಕ್ಯಾಲ್ಕುಲೇಷನ್ ಮಾಡಿ ನಿಮಗೆ ಎಷ್ಟು ರ್ಯಾಂಕ್ ಬರ್ತದೆ, ನಿಮಗೆ ಆ ರ್ಯಾಂಕಿಗೆ ಯಾವ ಕಾಲೇಜು ಸಿಗ್ಬೋದು ಅನ್ನೋದನ್ನು ನೀವು ಸ್ವಲ್ಪ ರಫ್ ಆಗಿ ಆದರೂ ಗೆಸ್ ಮಾಡಬಹುದು. ಆ ಒಂದು ವಿಷಯದಲ್ಲಿ ನಿಮಗೆ ಕಾಲೇಜಿನ ಬಗ್ಗೆ, ನಿಮಗೆ ಯಾವ ಕಾಲೇಜ್ ಸಿಗ್ತದೆ, ಯಾವ ಕೋರ್ಸ್ ತಗೊಂಡ್ರೆ ಹೇಗೆ ಅಂತೆಲ್ಲ ನಿಮಗೆ ಗೊಂದಲ ಇದ್ದರೆ ನೀವು ಕೇವಲ, ಅಂದರೆ ನಿಮಗೆ ಭಾಳ ತಿಳಿತಾ ಇಲ್ಲ ಅಂತಂದರೆ ನೀವು ಕೇವಲ ಒಂದು 500 ರೂಪೀಸ್ ಪೇ ಮಾಡಿ ನನ್ನಲ್ಲಿ ಎನ್ರೋಲ್ ಮಾಡಿಕೊಂಡ್ರೆ ನಾನು ನಿಮಗೆ ಯಾವ ಕಾಲೇಜುಗಳು ನಿಮಗೆ ಸಿಗಬಹುದು ಅನ್ನೋದನ್ನು ನಿಮಗೆ ಗೈಡ್ ಮಾಡ್ತೀನಿ. ಅಥವಾ ನೀವು ರ್ಯಾಂಕ್ ಬಂದ ತಕ್ಷಣ ಕೂಡ ನನ್ನ ನಂಬರನ್ನು ಇಟ್ಕೊಂಡು ನೀವು ಕಾಲ್ ಮಾಡಿ ಕೇಳಬಹುದು. ಮತ್ತೆ ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ.